ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ಯುವ ರೈತ ಸುಮಾರು 1 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಯಶಸ್ವಿಯಾಗುತ್ತಿರುವ ಬಗ್ಗೆ ನಾನಿಂದು ವಿಡಿಯೋ ಮಾಡ್ತಿದ್ದೀನಿ. ಸ್ನೇಹಿತರೆ, ಹಾಸನ ಜಿಲ್ಲೆಗೆ ಸೇರಿದ ಅರಕಲಗೂಡು ತಾಲೂಕಿನ ತೆರೆಗಳಲೆ ಸಮೀಪದ ಮಜ್ಜನಹಳ್ಳಿ ಗ್ರಾಮದ ಯುವ ರೈತ ಸಂಜು ಎಂಬುವರು ಸುಮಾರು 1 ಎಕರೆಯಷ್ಟು ಹೊಲದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿರುತ್ತಾರೆ. ಈಗ ಗಿಡಗಳಿಗೆ 2 ವರ್ಷಗಳಾಗಿದ್ದು ಕೆಂಪು ಮತ್ತು ಬಿಳಿ ತಳಿಯ ಡ್ರ್ಯಾಗನ್ ಫ್ರೂಟ್ ಬೆಳೆದಿರುವ ಸಂಜು ಗಿಡಗಳನ್ನು ಚಿತ್ರದುರ್ಗದಿಂದ ತಂದು ನೆಟ್ಟಿರುತ್ತಾರೆ. ಡ್ರ್ಯಾಗನ್ ಫ್ರೂಟ್ ಫಾರ್ಮ್ನಲ್ಲಿ 250 ಕಲ್ಲಿನ ಕಂಬಗಳಿಗೆ ತಲಾ 1 ಕಂಬಕ್ಕೆ 5 ಗಿಡಗಳಂತೆ ಒಟ್ಟು 1050 ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ನೆಟ್ಟಿದ್ದಾರೆ. ಸಂಜು ಈಗಾಗಲೇ 6 ಕ್ವಿಂಟಲ್ ಡ್ರ್ಯಾಗನ್ ಹಣ್ಣನ್ನು ಕೊಯ್ದು ಸ್ಥಳೀಯ ಕಡೆಗಳಲ್ಲಿ ಇವುಗಳನ್ನು ಮಾರಾಟ ಮಾಡಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಬಹುದು ಎಂದು ಸಂಜು ಹೇಳ್ತಾರೆ. ಸಂಜು ಡ್ರ್ಯಾಗನ್ ಗಿಡಗಳಿಗೆ ಡ್ರಿಪ್ ವಾಟರ್ ಹಾಯಿಸ್ತಾರೆ ಮತ್ತು ಗಿಡಗಳಿಗೆ ಕೋಳಿ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಾರೆ. ಸ್ನೇಹಿತರೆ, ಸಂಜು ಡ್ರ್ಯಾಗನ್ ಫ್ರೂಟ್ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡುತ್ತಿದ್ದು, ಈಗ ಸಂಜು ಅವರ ಕೋಳಿ ಫಾರಂನಲ್ಲಿ 3 ಶೆಡ್ಗಳಿದ್ದು ಒಟ್ಟು 15,000 ಕೋಳಿ ಮರಿಗಳಿವೆ. ಸ್ನೇಹಿತರೆ, ಸಂಜು ಅವರ ಡ್ರ್ಯಾಗನ್ ಫ್ರೂಟ್ ಫಾರಂಗೆ ಹೋಗಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿರೋ ಬಗ್ಗೆ ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ. ಎಷ್ಟಿದೆ ಕೋಳಿಗಳಿಂದ ಈಗ? ಸರ್ 3 ಶೆಡ್ಡಿಂದ 15ರಿಂದ 16 ಸಾವಿರ ಮರಿ ಇದೆ. 3 ಶೆಡ್ಡಿಂದ 1 ಶೆಡ್ಡಲ್ಲಿ 5,000 ಮರಿ ಇದೆ. ಇಂಥದ್ದು 3 ಶೆಡ್ ಇದೆಯಲ್ಲ? ಈ ಥರ 3 ಶೆಡ್ ಇದೆ. ಹಾಂ, ಮುಂದುಗಡೆ 3 ಶೆಡ್. ಈಗ ಮರಿಗಳಲ್ಲ? 15 ಎಷ್ಟು ಟೈಮು ಬೇಕು ಇವನ್ನ ಕಟಾವ್ಗೆ? 35 ದಿವಸ 40 ದಿವಸ 45 ದಿವಸ 40 ದಿವಸಕ್ಕೆ ಆಲ್ಮೋಸ್ಟ್ ಕಟಾವು. ನಮಸ್ತೆ ಸರ್. ತಮ್ಮ ಹೆಸರು? ಸಂಜು ಅಂತ. ಸಂಜು ಅಂತ. ಇದು ಯಾವ ಊರಿದು? ಸರ್ ಮಜನಹಳ್ಳಿ ಇದು. ಹಾಂ ಹಾಂ. ಯಾವ ಹಾಸನ ಜಿಲ್ಲೆನಾ? ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು, ಕೊಣನೂರು ಹೋಬಳಿ, ತರಗಳೆ ಪಂಚಾಯತಿ.
ನೆಲಗಲ್ ಪಂಚಾಯತಿ. ಓಕೆ. ನೀವು ಇಲ್ಲಿ ಡ್ರ್ಯಾಗನ್ ಫ್ರೂಟು ಎಷ್ಟು ಬೆಳೆದಿದ್ದೀರಾ, ಎಷ್ಟು ವರ್ಷದಿಂದ ಬೆಳೀತಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ? ಸರ್ 250 ಕಂಬ ಇದೆ ಇದರಲ್ಲಿ. ಹಾಂ 1050 ಗಿಡ ಇದೆ. ಒಂದೊಂದು ಕಂಬಕ್ಕೆ ಈ ರೀತಿ 4 ಸುತ್ತ ಗಿಡ ಹಾಕ್ತಿವಿ. ಹಾಂ 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 ಹಾಕಿ 2.5 ವರ್ಷ ಆಗಿದೆ ಹಾಕಿ. ಹಾಂ ಹಾಂ ಕಟಾವು ಈಗ 2.5 ವರ್ಷ ಆಗಿ ಫಸ್ಟ್ ಕಟಾವು 1.5 ಕ್ವಿಂಟಲ್ ಬಂದಿತ್ತು. ಹಾಂ ಸೆಕೆಂಡ್ನೇ ಕಟಾವು ಹಾಂ ಒಂದು 500 kg 5 ಕ್ವಿಂಟಲ್ ಬಂದಿತ್ತು. ಹಾಂ ಹಾಂ ಅದಾದ್ಮೇಲೆ ಈಗ 3ನೇ ಕಟಾವು ಕಟ್ ಮಾಡ್ಬೇಕೀಗ. ಇನ್ನೂ ಬಂದಿಲ್ಲ, ಈ ಟೈಮ್ ಈಗ ಸ್ಟಾರ್ಟ್ ಆಗುತ್ತೆ ಈಗ. ಎಷ್ಟು 3 ಅವಧಿಯಲ್ಲಿ ಇದು ಬರುತ್ತಾ ಇದು ಫಸಲು ತೆಗೆಯೋದು? ಇಲ್ಲ ಸರ್, ಈಗ ಏಪ್ರಿಲ್ಗೆ ಏನಾದ್ರು ಮಳೆ ಸ್ಟಾರ್ಟ್ ಆಗಿ ಏಪ್ರಿಲ್ಗೆ ಮಳೆ ಸ್ಟಾರ್ಟ್ ಆಗಿದ್ರೆ ಈಗ ನವೆಂಬರ್ ಗಂಟುವೆ ಆಲ್ಮೋಸ್ಟ್ ಆಲ್ ಹಣ್ಣು ಬಿಡ್ತಾನೆ ಇರುತ್ತೆ. ಹಾಂ ಹಾಂ ಅದಾದ್ಮೇಲೆ ಪುನಃ ನವೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಓನ್ಲಿ ಚಿಗುರಕ್ಕೆ ಮಾತ್ರ ಸ್ಟಾರ್ಟ್ ಆಗೋದು. ಈ ರೀತಿ ಬಂದಿದೆಯಲ್ಲ, ಈ ರೀತಿ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ ನವೆಂಬರಿಂದ ಮೇವರೆಗೂ ಮಾತ್ರ. ಮೇವರಿಂದ ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಆವಾಗ್ಲಿಂದ ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬರುತ್ತೆ ಅದ್ರ ಬಗ್ಗೆ ಹೇಳ್ತೀರಾ? ಖರ್ಚು ಹೇಗೆ, ಏನು ಇದರಿಂದ ಲಾಭ ಇದೆಯಾ ಹೇಗೆ ಅಂತ ಹೇಳ್ತೀರಾ? ಇಲ್ಲ ಸರ್, ಆಲ್ಮೋಸ್ಟ್ ಲಾಭ ಇದೆ, ಏನು ಜಾಸ್ತಿ ಏನು ಖರ್ಚಿಲ್ಲ ಇದಕ್ಕೆ. ಬೇಸಿಗೆ ಟೈಮಲ್ಲಿ ಏನು ಒಂದು ವಾರದಲ್ಲಿ 1-2 ದಿವಸ ನೀರು ಬಿಟ್ಟರೆ ಸಾಕು ಇದಕ್ಕೆ. ಜಾಸ್ತಿ ಇಲ್ಲ, ಒಂದು 2 ಲೀಟ್ರ್ ಒಂದೊಂದು ಕಂಬಕ್ಕೆ 1-2 ಲೀಟ್ರ್ 3 ಲೀಟ್ರ್ ನೀರು ಬಿಟ್ಟರೆ ಸಾಕು. ಎಲ್ಲ ಬೋರ್ವೆಲ್ ಹಾಕಿದ್ದೀರಾ? ಬೋರ್ವೆಲ್ ಇದೆ, ಪೈಪ್ ಲೈನ್ ಮಾಡಿದ್ದೀವಿ ಮಾಮೂಲಿ, ಡ್ರಿಪ್ಪಲ್ಲಿ ಹೋಗುತ್ತೆ ಅದ್ರ ಪಾಡ್ಕೋದು. ಇನ್ನು ಬೇಸಿಗೆಯಲ್ಲಿ ಒಂದ್ಸರಿ ಗೊಬ್ಬರ ಹಾಕ್ತಿವಿ, ಕೋಳಿ ಗೊಬ್ಬರ ಹಾಕ್ತಿವಿ. ಇನ್ನು ಮಳೆಗಾಲದಲ್ಲಿ ದನಿನ ಗೊಬ್ಬರ ಹಾಕ್ತಿವಿ. ಒಂದು ವರ್ಷದಲ್ಲಿ 1-2 ಸರಿ ಗೊಬ್ಬರ ಹಾಕ್ತೀನಿ ಅಷ್ಟೇ ಸರ್, ಅಷ್ಟೇ. ಏನಿಲ್ಲ. ತಳಿಗಳಿದಾವೆ, ನೀವು ಯಾವ ತಳಿ ಹಾಕಿದ್ದು ನೀವು? ಸರ್ 2 ತಳಿ ಹಾಕಿದ್ದೀನಿ. ಹಾಂ, ಒಂದು ರೆಡ್ಡು, ಇನ್ನೊಂದು ವೈಟು. ಹಾಂ, ಇದು ಎಲ್ಲಿಂದ ತಂದಿದ್ದು ಗಿಡಗಳನ್ನು? ಸರ್ ಇದು ಚಿತ್ರದುರ್ಗ ತಂದಿದ್ದು. ತಂದಿದ್ದು. ಸೇಲ್ ಮಾಡೋದು ಯಾವ ರೀತಿ? ನೀವು ಕಂಪನಿಯವರು ಬರ್ತಾರಾ ಹೇಗೆ? ಇಲ್ಲ, ನಾವೇ ಲೋಕಲ್ ಮಾರ್ಕೆಟಿಗೆ ಇಲ್ಲೆಲ್ಲ ಕೊಡ್ತೀವಿ. ಏನಿಲ್ಲ, ಅಷ್ಟು ಏನೇನು ಇದು ಮಾಡಿಲ್ಲ. ಈ ಸರಿಯಿಂದ ಮಾಮೂಲಿ ಮೈಸೂರು ಬೆಂಗಳೂರು ಹಾಕೋಣ ಅಂತ ಇದ್ದೀವಿ. ಬೇರೆ ವ್ಯವಸಾಯ ಏನು ಮಾಡ್ತೀರಾ ಅಂತ ಹೇಳ್ತೀರಾ? ಹೌದು, ಕೋಳಿ ಫಾರ್ಮ್ ಇದೆ. ಹಾಂ, ಎಷ್ಟಿದೆ ಕೋಳಿಗಳು? ಕೋಳಿ ಫಾರ್ಮ್ 3 ಶೆಡ್ ಇದೆ, 300 ಅಡಿ ಶೆಡ್ 3. ಹಾಂ ಹಾಂ 3 ಶೆಡ್ಡಿಂದ 16,000-15,000 ಮರಿ ಬಿಟ್ಟಿದ್ದೀವಿ. ಈಗ ಆಲ್ರೆಡಿ ಮರಿ ಮೇಯ್ತಿದೆ. ಹಾಂ 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 ಇನ್ನು ಬೇರೆ ಬೆಳೆ ಬಾಳೆ ಗಿಡ ಹಾಕಿದ್ದೀವಿ, ಶುಂಠಿ ಹಾಕಿದ್ದೀವಿ, ಅಡಿಕೆ ತೆಂಗು ಇದೆ. ಆದರೆ ಈ ಕೃಷಿಯಿಂದ ಹೇಗೆ ಲಾಭವಾಗಿದೆಯಾ ಹೇಗೆ ಅಂತ ರೈತರಿಗೆ? ಇಲ್ಲ ಸರ್, ಆಲ್ಮೋಸ್ಟ್ ಆಲ್ ಲಾಭನೇ ಸರ್, ಏನು ಲಾಸ್ ಏನಿಲ್ಲ ಕೃಷಿಗೆ. ಆಲ್ಮೋಸ್ಟ್ ಅದು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡೆನ್ಸ್ ಅಷ್ಟೇ. ಸುಮ್ಮನೆ ಮಾಡಿದೆ ಮಾಡಿದ್ರೆ ಅದಾಗೋದಿಲ್ಲ, ಪ್ರಯತ್ನ ಪಡಬೇಕು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.